ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿಕಿತ್ಸೆ ಫಲಕಾರಿಯಾಗದೆ 3 ಕೋತಿ ಮಂಗಗಳ ಸಾವು, ಅಂತ್ಯ ಸಂಸ್ಕಾರ ನೆರವೇರಿಸಿದ ಗ್ರಾಮಸ್ಥರು. ಘಟನೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ಈ 3 ಕೋತಿ ಮಂಗಗಳು ಅನಾರೋಗ್ಯದಿಂದ ಬಳಲುತ್ತಿರುವ ಕೋತಿ ಮಂಗಗಳನ್ನು ರಕ್ಷಿಸಲು ಕುಂದಗೋಳ ಪಶು ವೈದ್ಯರ ತಂಡವೊಂದು ಸತತವಾಗಿ ಚಿಕಿತ್ಸೆ ಕೊಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಈ 3 ಕೋತಿ ಮಂಗಗಳು ಕೊನೆಗೂ ಸಾವನ್ನಪ್ಪಿದ್ವು. ಗ್ರಾಮಸ್ಥರು ಎಲ್ಲರೂ ಸೇರಿ ಈ 3 ಕೋತಿ ಮಂಗಗಳನ್ನ ಮಾರುತಿ ದೇವಸ್ಥಾನದ ಆವರಣದಲ್ಲಿ ವಿಧಿವಿಧಾನ ಪ್ರಕಾರ ಪೂಜೆ ಸಲ್ಲಿಸಿ ಈ 3 ಕೋತಿ ಮಂಗಗಳನ್ನ ಅಂತ್ಯ ಸಂಸ್ಕಾರ ಮಾಡಿದ್ರು. ಈ ಕೋತಿ ಮಂಗಗಳನ್ನ ನೋಡಿ ಗ್ರಾಮಸ್ಥರು ಕಣ್ಣೀರು ಹಾಕಿದ್ರು. ಕೋತಿ ಮಂಗಗಳು 4-5 ವರ್ಷಗಳಿಂದ ಯಾರಿಗೂ ತೊಂದರೆ ಮಾಡದೆ ಬಿಟ್ಟು ಬಿಡದೆ ಮಂಗಗಳು ಗ್ರಾಮದ ಜನರ ಜೊತೆಗೆ ಮಕ್ಕಳಂತೆ ಚೆಲ್ಲಾಟವಾಡುತ್ತಾ ಓಡಾಡಿಕೊಂಡು ಜನರ ಮಧ್ಯದಲ್ಲಿ ಇದ್ದು ಈ ಕೋತಿ ಮಂಗಗಳು ದಿಢೀರ್ ಸಾವನ್ನಪ್ಪಿರುವ ಘಟನೆ ಕಂಡು ಗ್ರಾಮಸ್ಥರಿಗೆ ನೋವನ್ನು ಉಂಟು ಮಾಡಿತು. ಈ ವೇಳೆ ಪಶು ವೈದ್ಯರು ಕೋತಿ ಮಂಗಗಳನ್ನ ಉಳಿಸಲು ಚಿಕಿತ್ಸೆ ಕೊಡಲು ಮುಂದಾದರೂ ಕೂಡ ಈ ಕೋತಿ ಮಂಗಗಳನ್ನ ಉಳಿಸಲು ಅವರಿಗೂ ಕೂಡ ಸಾಧ್ಯವಾಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಕೋತಿ ಮಂಗಗಳು ಕೊನೆಗೂ ಸಾವನ್ನಪ್ಪಿದ್ವು. ಈ ವೇಳೆ ಗ್ರಾಮಸ್ಥರ ಮನಸ್ಸಿನ ನೋವನ್ನು ಅರಿತುಕೊಂಡ ಪಶು ವೈದ್ಯರು ಸಹ ಕಣ್ಣೀರಿಟ್ಟು ನಂತರ ಗ್ರಾಮಸ್ಥರಿಗೆ ಅಭಿನಂದನೆ ಹೇಳಿದರು ಎಂದು ಬಸವರಾಜ್ ಯೋಗಪ್ಪನವರು ಮಾಧ್ಯಮಕ್ಕೆ ತಿಳಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.